4 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ ದುಷ್ಕರ್ಮಿಗಳು ಬಳಿಕ ಬರ್ಬರವಾಗಿ ಹತ್ಯೆಗೈದಿರುವ ಅಮಾನವೀಯ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಕೋಡಿಚಿಕ್ಕನಹಳ್ಳಿಯ ರೋಟರಿ ನಗರದ ಮಮತಾ ಕೊಲೆಯಾದ ಬಾಲಕಿ. ಅತ್ಯಾಚಾರ ಎಸಗಿದ ದುಷ್ಕರ್ಮಿಗಳು ಬಾಲಕಿಯ ಕಣ್ಣು ಚುಚ್ಚಿ ಕಣ್ಣು ಕಿತ್ತು ಹಾಕಿ ಅತ್ಯಂತ ಬರ್ಬರವಾಗಿ ಸಾಯಿಸಿದ್ದಾರೆ. ಮಂಡ್ಯ ಮೂಲದ ಮಹದೇವ್ ಪವಿತ್ರ ದಂಪತಿ ಪುತ್ರಿಯಾದ ಮಮತಾ ನಿನ್ನೆ ಸಂಜೆ ನಾಪತ್ತೆಯಾಗಿದ್ಲು. ಸಂಜೆ ಇಡೀ ಮಗಳಿಗಾಗಿ ಹುಡುಕಾಡಿದ ತಾಯಿ ಮಡಿವಾಳ ಪೊಲೀಸರಿಗೆ ದೂರು ನೀಡಿದ್ರು. ಆದರೆ ಇವತ್ತು ಬೆಳಗ್ಗೆ ರೋಟರಿ ಕ್ಲಬ್ ಹಿಂಭಾಗದ ರಸ್ತೆಯಲ್ಲಿ ಬಾಲಕಿಯ ಶವ ಪತ್ತೆಯಾಯಿತು. ವಿಕಾರಗೊಂಡಿದ್ದ ಮಗಳ ಶವ ಕಂಡ ತಾಯಿಯ ರೋದನ ಮುಗಿಲು ಮುಟ್ಟಿತ್ತು. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ರು. ಈ ಘಟನೆ ರೋಟರಿ ನಗರವನ್ನೇ ನಡುಗಿಸಿದ್ದು ಪೋಷಕರನ್ನ ಆತಂಕಕ್ಕೆ ದೂಡಿದೆ. ನಾಳೆಗೆ ಇನ್ನೊಂದು ಮಕ್ಳಿಗೆ ಈ ಥರ ಆಗಬಾರ್ದು. ಅದು 4 ವರ್ಷದ ಪಾಪ, ದೇವ್ರ ಸಮಾನ. ಅದು ಈ ಥರ ಮಾಡಿಬಿಟ್ಟಿದ್ದಾರೆ. ಎಲ್ಲ ನಾವು ನೋಡಿದ್ದೀವಿ, ರಾತ್ರಿ ಎಲ್ಲ ನೋಡಿ ಬಿದ್ದಿರೋ ಜಾಗದಲ್ಲಿ. ಇದೇ ವೇಳೆ ಬಾಲಕಿ ಮೇಲೆ ಅತ್ಯಾಚಾರಗೈದು ಕೊಲೆ ಮಾಡಿರುವ ಆರೋಪಿಗಳ ಪತ್ತೆಗೆ ತನಿಖಾ ತಂಡ ರಚಿಸಲಾಗಿದೆ ಎಂದು ಡಿಸಿಪಿ ಹರ್ಷ ಹೇಳಿದ್ದಾರೆ. ಮಡಿವಾಳ ಠಾಣಾ ವ್ಯಾಪ್ತಿಯ ಕೋಡಿಚಿಕ್ಕನಹಳ್ಳಿ ಇಲ್ಲಿನ ಒಬ್ಬ ಬಾಲಕಿ, ಸುಮಾರು 4.5 ರಿಂದ 5 ವರ್ಷ ಬಾಲಕಿ. ಈಕೆ ನಿನ್ನೆ ಕಣ್ಮರೆಯಾಗಿದ್ದಳು. ಮಮತಾ ಅಂತ ಹೆಸರು. ಈ ಬಾಲಕಿಯ ಶವ ಇಂದು ಪತ್ತೆಯಾಗಿದೆ. ಈಗ ಸಂಶಯಾಸ್ಪದ ಪರಿಸ್ಥಿತಿಗಳಲ್ಲಿ ಈ ಶವ ನಮಗೆ ದೊರೆತಿರೋದ್ರಿಂದ ಒಂದು ಕೊಲೆ ಪ್ರಕರಣನ ನೇರವಾಗಿ ನಾವು ದಾಖಲು ಮಾಡಿಕೊಳ್ತಿದ್ದೇವೆ.